ನಮಸ್ತೆ. ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡಬಿದ್ರೆಯಿಂದ. ಇವತ್ತು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದರೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಬರುವಂತಹ ರೋಗದ ಸಮಸ್ಯೆಗಳನ್ನು ಒಂದೆರಡು ಮಾತುಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲೆಲ್ಲ ಜನರು ಎಷ್ಟು ಆಹಾರ ಸೇವಿಸ್ತಿದ್ರೋ ಅದರಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಚಟುವಟಿಕೆಯಿಂದ ಕೂಡಿದ ಜೀವನವನ್ನು ನಡೆಸ್ತಾ ಇದ್ರು. ಹಾಗಾಗಿ ಅವರ ಇನ್ಪುಟ್ ಎಷ್ಟು ಕ್ಯಾಲೋರೀಸ್ ಇರ್ತಿತ್ತೋ ಅದಕ್ಕಿಂತ ಜಾಸ್ತಿ ಅಥವಾ ಸಮನಾಗಿ ಕ್ಯಾಲೋರಿ ಔಟ್ಪುಟ್ ಕೂಡ ಇರ್ತಿತ್ತು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಆಹಾರ ಸೇವನೆ, ಅದರಲ್ಲೂ ಜಂಕ್ ಫುಡ್ಡಿನ ಸೇವನೆ ತುಂಬ ಜಾಸ್ತಿ ಆಗ್ತಿದೆ. ಜಂಕ್ ಫುಡ್ ಅಂದರೆ ಕ್ಯಾಲೋರಿಗಳು ಏನು ಪೋಷಣೆ ಇಲ್ಲದೆ ಇರುವಂತಹ ನ್ಯೂಟ್ರಿಷನ್ ಲೆಸ್ ಆದಂತಹ ಕ್ಯಾಲೋರಿಗಳನ್ನು ದೇಹಕ್ಕೆ ತುಂಬಿಕೊಳ್ಳೋದು. ಮೈದಾ, ಸಕ್ಕರೆ ಇತ್ಯಾದಿಗಳು ಹಾಗೂ ರಿಫೈನ್ಡ್ ಪ್ರೊಸೆಸ್ಡ್ ಆಹಾರ ಇತ್ಯಾದಿಗಳನ್ನು ಸೇವಿಸಿದಾಗ ಅಂತಹ ಕ್ಯಾಲೋರಿಗಳು ದೇಹಕ್ಕೆ ಸೇರ್ತಾ ಹೋಗ್ತದೆ. ಅದು ಒಂದು ಕಾರಣ. ಆದರೆ ಅತಿಯಾದ ಆಹಾರ ಸೇವನೆ, ಅದರ ಜೊತೆಯಲ್ಲಿ ಚಟುವಟಿಕೆ ಇಲ್ಲದಿರುವಂತಹ ಜೀವನ ಶೈಲಿ ಹಾಗೂ ಅತ್ಯಂತ ಸುಖದಾಯಕವಾದಂತಹ ಜೀವನ ಶೈಲಿ. ಉದಾಹರಣೆಗೆ ಮೊದಲೆಲ್ಲ ಎಲ್ಲಿಗೆ ಹೋಗುದಿದ್ರು ನಡ್ಕೊಂಡೇ ಓಡಾಡ್ತಾ ಇದ್ರು ಅಥವಾ ಸೈಕಲ್ನಲ್ಲಿ ಹೋಗ್ತಿದ್ರು. ಸೈಕಲ್ನಲ್ಲಿ ಹೋಗುವುದೇ ಒಂದು ಶ್ರೀಮಂತಿಕೆ ಅನ್ನುವ ರೀತಿಯಲ್ಲಿ ಇತ್ತು ಆಗ. ಅಂತಹ ಜೀವನ ಶೈಲಿಯಿಂದ ಈಗಿನ ಜೀವನ ಶೈಲಿ ನೋಡಿದರೆ ಮನೆಯಲ್ಲಿ ಸೋಫಾದಲ್ಲಿ ಕೂರಿತು ಟಿವಿಯನ್ನು ನೋಡುತ್ತಾ ಜಂಕ್ ಫುಡ್ ಸೇವಿಸ್ತಾ ಇರುವುದು ಅಥವಾ ಕುಳಿತೇ ಕಾಲ ಕಳೆಯುವುದು. ಇಲ್ಲ ಆಫೀಸ್ನಲ್ಲೇ ಆದರೂ ಅಷ್ಟೇ ಡೆಸ್ಕ್ ಜಾಬ್ಗಳೇ ಜಾಸ್ತಿ, ಹೆಚ್ಚು ಚಟುವಟಿಕೆಯ ದೈಹಿಕ ಶ್ರಮದ ಕೆಲಸಗಳಿಲ್ಲ. ಅಷ್ಟೆಲ್ಲ ಸಾಲದು ಅಂತ ಮೊದಲಿನ ಹಾಗೆ ನಡೆಯುವಂತಹ ಕೆಲಸವೂ ಇಲ್ಲ. ಈಗ ಸ್ಕೂಟರ್ನಲ್ಲಿಯೋ ಕಾರಿನಲ್ಲಿಯೋ ತಮ್ಮ ವಾಹನಗಳಲ್ಲಿ ಎಲ್ಲ ಕಡೆಗೂ ಚಲಿಸುವುದು. ಒಂದು ಅಂಗಡಿಗೆ, ಹತ್ತಿರದ ಅಂಗಡಿಗೆ ಹೋಗಬೇಕು, ಒಂದು ಬೆಂಕಿ ಬೆಟ್ಟನ್ನು ತರಲಿಕ್ಕೆ ಹೋಗಬೇಕು ಅಂದ್ರೂ ಕೂಡ ಸ್ಕೂಟರ್ ಅಥವಾ ಕಾರ್ನಲ್ಲಿ ಹೋಗುವಂತಹ ಅಭ್ಯಾಸ ಬಂದಿದೆ. ಹಾಗಾಗಿ ದೊಡ್ಡವರು ಅಂತ ಇಲ್ಲ, ಮಕ್ಕಳು ಅಂತ ಇಲ್ಲ, ಎಲ್ಲರಿಗೂ ಈ ಒಂದು ಜೀವನ ಶೈಲಿ ಮತ್ತು ಆಹಾರ ಕ್ರಮದ ಕಾಯಿಲೆಗಳಾದ ಅತಿಯಾದ ಬೊಜ್ಜು, ಕೊಲೆಸ್ಟ್ರಾಲ್ ಸಮಸ್ಯೆ ಅಥವಾ ಡಯಾಬಿಟೀಸ್ ಎನ್ನುವಂತಹ ಕಾಯಿಲೆ, ಹೆಚ್ಚು BP, ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ, ಈ ಥರದ ಕಾಯಿಲೆ, ಅದಲ್ಲದೆ ನಿದ್ರಾಹೀನತೆ, ಸ್ಟ್ರೆಸ್ ಇಂದ ಬರುವಂತಹ ಕಾಯಿಲೆಗಳು ಎಲ್ಲವೂ ಜಾಸ್ತಿ ಆಗ್ತಾನೆ ಇದೆ. ಮನುಷ್ಯನ ದೇಹ ಮನಸ್ಸು ಎರಡೂ ಕೂಡ ಈಗ ಮೊದಲಿನ ಹಾಗೆ ತನ್ನ ಸಿಚುವೇಶನ್ನೊಂದಿಗೆ ಕೋಪ್ ಆಗಲಿಕ್ಕೆ ಆಗದೇ ಇರುವಷ್ಟು ವೀಕ್ ಆಗ್ತಾ ಇದೆ. ಇದಕ್ಕೆ ಕಾರಣ ಮುಖ್ಯವಾಗಿ ದೈಹಿಕ ಶ್ರಮ ಇಲ್ಲದೇ ಇರೋದು, ಇನ್ನೊಂದು ಮಾನಸಿಕ ಒತ್ತಡ ಜಾಸ್ತಿ ಆಗಿರೋದು ಹಾಗೂ ಜಂಕ್ ಫುಡ್ ಸೇವನೆ. ಈ ಮೂರು ಅಂಶಗಳನ್ನು ನಾವು ಸರಿಪಡಿಸಿಕೊಳ್ತಾ ಹೋದರೆ ನಮ್ಮ ಜೀವನ ಶೈಲಿ, ಆರೋಗ್ಯ ಎಲ್ಲವೂ ಉತ್ತಮವಾಗುವುದರಲ್ಲಿ ಸಂಶಯವಿಲ್ಲ. ಧನ್ಯವಾದಗಳು.